ಶ್ರೀಕೃಷ್ಣ ಮತ್ತು ವಿದಧ್ವಜಯನ್. ವಿದಧ್ವಜನನು ಶ್ರೀಕೃಷ್ಣನು ಕೊಂದ ಕಥೆಯು ಪೌರಾಣಿಕ ಗ್ರಂಥಗಳಲ್ಲಿ ಅತ್ಯಂತ ಅಪರೂಪವಾದ ಒಂದು ಘಟನೆ. ಇದನ್ನು ಮುಖ್ಯವಾಗಿ ಹರಿವಂಶ ಮತ್ತು ಇತರ ಪುರಾಣಗಳ ಕೆಲವು ಪ್ರಚಲಿತ ಕಥೆಗಳಲ್ಲಿ ಕಾಣಬಹುದು. ವಿದಧ್ವಜನನು ಪಾರ್ಶ್ವಭೂಮಿ. ವಿದಧ್ವಜನನು ಯಾದವ ವಂಶದ ಶತ್ರು ಹಾಗೂ ಶಿವನ ಪರಮ ಭಕ್ತನಾಗಿದ್ದನು. ಅವನಿಗೆ ಅಪಾರ ತಪಸ್ಸಿನಿಂದ ಶಿವನಿಂದ ಪರಮಾಧಿಕಾರ ದೊರಕಿತ್ತು. ಈ ಶಕ್ತಿಯಿಂದ ಅವನು ಅನೇಕ ರಾಜರನ್ನು ದೇವತೆಗಳನ್ನು ಕೂಡ ತೊಂದರೆ ಮಾಡತೊಡಗಿದ. ತನ್ನ ಅಹಂಕಾರದಿಂದ ಅವನು ಶ್ರೀಕೃಷ್ಣನನ್ನು ವೈರತ್ವವನ್ನು ಹೊಂದಿದ್ದನು. ವಿದಧ್ವಜನು ಭದ್ರಕಾಳಿಯನ್ನು ಪೂಜಿಸುತ್ತಾ ಶಿವನಿಗೆ ಅಪಾರ ಭಕ್ತಿ ತೋರಿಸಿದ್ದನು. ಶಿವನ ಅನುಗ್ರಹದಿಂದ ಅವನು ಅಪಾರ ಶಕ್ತಿಯನ್ನು ಸಂಪಾದಿಸಿದ್ದನು. ಈ ಶಕ್ತಿಯಿಂದ ಅವನು ಯಾದವರಿಗೆ ಹಿಂಸೆ ನೀಡಲು ಪ್ರಾರಂಭಿಸಿದ್ದನು. ಶ್ರೀಕೃಷ್ಣನು ಈ ಅನ್ಯಾಯವನ್ನು ತಡೆಹಿಡಿಯಲು ನಿರ್ಧರಿಸಿದನು. ಕೃಷ್ಣನು ತನ್ನ ಶೌರ್ಯದ, ಬುದ್ಧಿವಂತಿಕೆಯಿಂದ ಮತ್ತು ಯುದ್ಧ ನೈಪುಣ್ಯದ ಮೂಲಕ ವಿದಧ್ವಜನನ್ನು ಎದುರಿಸನು. ಭದ್ರಕಾಳಿಯ ಸನ್ನಿಧಿಯಲ್ಲಿ ಶ್ರೀಕೃಷ್ಣನು ವಿದಧ್ವಜನನ್ನು ಸಂಹರಿಸಿದನು. ಈ ಕಥೆಯನ್ನು ಕೆಲವೆಡೆ ಶ್ರೀಕೃಷ್ಣನು ಯುಗಧರ್ಮವನ್ನು ಸ್ಥಾಪಿಸಲು ಮಾಡಿದ ಕಾರ್ಯವೆಂದು ಚಿತ್ರಿಸಲಾಗುತ್ತದೆ. ಇದರಿಂದ ಯಾದವ ವಂಶಕ್ಕೆ ತೊಂದರೆ ಕೊಡುವ ಶಕ್ತಿಯನ್ನು ನಿರ್ಮೂಲ ಮಾಡಲಾಯಿತು. ನೀವು ಈ ಕಥೆಯನ್ನು ಹೆಚ್ಚಿನ ವಿವರಗಳಲ್ಲಿ ಓದಲು ಇಚ್ಛಿಸಿದರೆ ಹರಿವಂಶ ಅಥವಾ ಇತರ ಪುರಾಣಗಳಲ್ಲಿ ಇದರ ಉಲ್ಲೇಖವನ್ನು ನೋಡಬಹುದು. ನಮಸ್ಕಾರ ವೀಕ್ಷಕರೇ.